ಮಂಗಳೂರಿನಲ್ಲಿ ನಡೆದ ಗಲಭೆ ಪೊಲೀಸ್ ಗೋಲಿಬಾರ್ ಪ್ರಕರಣದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಗಲಭೆಯ ಬಗ್ಗೆ ಪೊಲೀಸರು ಬಿಡುಗಡೆ ಮಾಡಿದ ವಿಡಿಯೋ ಸಾಕ್ಷ್ಯಗಳ ಬಗ್ಗೆ ಚರ್ಚೆಗಳು ನಡೀತಾ ಇರುವ ನಡುವೆಯೇ ಸಿಎಂ ಬಿಎಸ್ವೈ ಅವರು ಪರಿಹಾರದ ಬಗ್ಗೆ ಆಡಿರುವ ಮಾತುಗಳು ಇದೀಗ ವಿವಾದದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿವೆ. ಹಾಗಿದ್ರೆ ಏನಿದು ಹೊಸ ವಿವಾದ? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಪರಿಹಾರ ವಿಚಾರದಲ್ಲಿ ಸಿಎಂ ಯಡಿಯೂರಪ್ಪ ಯೂಟರ್ನ್. ಗಲಭೆಯಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಸದ್ಯಕ್ಕೆ ಇಲ್ಲ ಪರಿಹಾರ. ಸಿಎಂ ಬಿಎಸ್ವೈ ಪರಿಹಾರ ವಾಪಸ್ ಹೇಳಿಕೆಗೆ ವಿಪಕ್ಷಗಳು ಗರಂ. ಮಂಗಳೂರಿನಲ್ಲಿ ನಡೆದ ಗೋಲಿಬಾರ್ ಪ್ರಕರಣ ಸದ್ಯಕ್ಕೆ ತಣ್ಣಗಾಗುವ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ವಿವಾದದ ಕಾವು ತಣ್ಣಗಾಗ್ತಾ ಇದೆ ಎನ್ನುವಷ್ಟರ ಹೊತ್ತಿಗೆ ಮಂಗಳೂರು ಪೊಲೀಸರು ಬಿಡುಗಡೆ ಮಾಡಿದ ಗಲಭೆಕೋರರ ವಿಡಿಯೋಗಳು ಭಾರೀ ಸಂಚಲನ ಮೂಡಿಸಿದ್ವು. ಇದೀಗ ಆ ವಿಡಿಯೋಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲೇ ಸಿಎಂ ಬಿಎಸ್ವೈ ಅವರು ಮೃತರಿಗೆ ನೀಡಿದ್ದ ಪರಿಹಾರಧನದ ಬಗ್ಗೆ ಆಡಿರುವ ಹೇಳಿಕೆ ವಿವಾದದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದೆ. ಮಂಗಳೂರಿನಲ್ಲಿ ನಡೆದ ಗಲಭೆಗೆ ಪೊಲೀಸರೇ ನೇರ ಕಾರಣ ಎಂದು ವಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ರಯತ್ನ ಮಾಡ್ತಾ ಇರುವ ನಡುವೆ ಕೇರಳದಿಂದ ನೇರವಾಗಿ ಮಂಗಳೂರಿಗೆ ಆಗಮಿಸಿದ ಸಿಎಂ ಬಿಎಸ್ವೈ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು. ಇಂದು ಬೆಳಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಬಿಎಸ್ವೈ ಮೃತರಿಗೆ ಯಾವುದೇ ಕಾರಣಕ್ಕೂ ತನಿಖೆ ನಡೆಯುವವರೆಗೆ ಪರಿಹಾರಧನ ನೀಡಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ರು. ಘಟನೆಯ ತನಿಖೆ ಮುಗಿದ ನಂತರ ಮೃತಪಟ್ಟವರು ನಿರಪರಾಧಿಗಳು ಅಂತ ಸಾಬೀತಾದರೆ ಮಾತ್ರ ಅವರ ಕುಟುಂಬಗಳಿಗೆ ಪರಿಹಾರ ಕೊಡಲಾಗುತ್ತೆ. ಅಪರಾಧಿಗಳಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೊಟ್ರೆ ಕೆಟ್ಟ ಸಂದೇಶ ರವಾನೆಯಾಗುತ್ತೆ. ತನಿಖೆಯಲ್ಲಿ ಅವರು ನಿರಪರಾಧಿಗಳು ಅಂತ ಪ್ರೂವ್ ಆದ್ರೆ ಮಾತ್ರ ಮೃತರ ಕುಟುಂಬಕ್ಕೆ ಪರಿಹಾರ ನೀಡೋದಾಗಿ ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಪೊಲೀಸರ ನಡೆಯನ್ನ ಸಮರ್ಥಿಸಿಕೊಂಡ್ರು. ಗಲಭೆ ಸಂದರ್ಭದಲ್ಲಿ ಪೊಲೀಸರು ಅವರ ಕರ್ತವ್ಯವನ್ನ ಮಾಡಿದಾರಷ್ಟೇ. ಈಗಾಗಲೇ ರಾಜ್ಯ ಸರ್ಕಾರ ಸಿಐಡಿ ಮತ್ತು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ನೀಡಿದೆ. ತನಿಖೆ ನಡೀತಾ ಇರುವ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದು ಸರಿಯಲ್ಲ ಅಂತ ಬಸವರಾಜ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಅದಕ್ಕಾಗಿ ಒಳ್ಳೆ ಕೆಲಸವನ್ನು ಮಾಡಿದಾಗ ನಾವು ಈಗ ಅವರು ಒತ್ತಾಯ ಇರೋಂಥದ್ದು ಮಂಗಳೂರು ಕಮಿಷನರು DCP ಮತ್ತು ಒಬ್ಬ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಬೇಕು ಅಂತ ಈ ಥರದ ಪ್ರಕ್ರಿಯೆ ತನಿಖೆ ನಾವು ಮಾಡ್ತಾ ಇದ್ದೀವಿ. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸೂಕ್ತ ತನಿಖೆಯಲ್ಲಿ ಏನು ಹೊರಬರ್ತಿದ್ವಿ ನಾವೇ. ಬಿಎಸ್ವೈ ಅವರು ಮೃತರಿಗೆ ಕೊಟ್ಟಿದ್ದ ಪರಿಹಾರವನ್ನ ವಾಪಸ್ ಪಡಿತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಮತ್ತೆ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿ ಬಿದ್ದಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಮಂಗಳೂರಿನಲ್ಲಿ ನಡೆದ ಗೋಲಿಬಾರ್ ಪ್ರಕರಣದಲ್ಲಿ ಮೃತಪಟ್ಟಿರುವ ಇಬ್ಬರು ಸತ್ತ ಮೇಲೆ ಆರೋಪಿಗಳಾಗಿದ್ದು ಹೇಗೆ, ಪರಿಹಾರ ಘೋಷಿಸಿದ ಮೇಲೆ ಮೃತರು ಆರೋಪಿಗಳಾಗಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಜೊತೆಗೆ ಸಿಎಂ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಯಡಿಯೂರಪ್ಪನವರಿಗೆ ಅರ್ಹತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಕರ್ನಾಟಕದ ಮುಖ್ಯಮಂತ್ರಿ ಇದ್ದವರು ಹೇಳಿಕೆಯನ್ನು ಕೊಟ್ಟು ಇವತ್ತು ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಆಪಾದಿತ. ಯಾವಾಗ ಆಪಾದಿತ? ಸತ್ತ ಮೇಲೆ ಆಪಾದಿತ. ಸತ್ತ ಮೇಲೆ ಇಬ್ಬರು ಸತ್ತ ಮೇಲೆ ಅವರು ಆಮೇಲೆ ದೇ ಆರ್ ಎರೈಸರ್ ಅಕ್ಯೂಸ್ಡ್ ಕೇಸ್ನಲ್ಲಿ. ಇದು ನಾನು ಕೇಳಲೇ ಇಲ್ಲ ಈ ದೇಶದಲ್ಲಿ. ಇಂಥ ಒಂದು ಇಂಡಿಯನ್ ಪಿನಲ್ ಕೋಡನ್ನು ಇವತ್ತು ಅಬ್ಯೂಸ್ ಮಾಡತಕ್ಕಂಥ ಅದನ್ನು ಸಂಪೂರ್ಣವಾಗಿ ಅಲ್ಲಗಳೆದು ಸತ್ತವರ ಮೇಲೆ ಚಾರ್ಜ್ ಶೀಟ್, ಅದು ಕೂಡ ಯಾವಾಗ ಇದು ಘೋಷಣೆ ಆದಮೇಲೆ, ಪರಿಹಾರ ಘೋಷಣೆ ಆದಮೇಲೆ, ಘಟನೆ ಆದಮೇಲೆ ನೀವು ಪೊಲೀಸ್ನವರ ಹತ್ರ ಕೇಸ್ ಹಾಕಿಸಿ ಅವರು ಆಪಾದಿತರು ಅದರಿಂದ ಪರಿಹಾರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದೆ. ಇದಕ್ಕಿಂತ ಒಂದು ಅಧಿಕಾರದ ಒಂದು ದುರ್ಬಳಕೆ ಎಲ್ಲಿಯೂ ಆಗ್ಲಿಕ್ಕಿಲ್ಲ. ಆ ಕೆಲಸ ಇವತ್ತು ಮಾಡಿದ್ದಾರೆ. ನೈತಿಕವಾದಂಥ ಈ ಹೊಣೆ ಮುಖ್ಯಮಂತ್ರಿ ಹೊರಬೇಕು. ಯಾಕಂತ ಹೇಳಿದ್ರೆ ಅವರು ಯಾವುದೋ ಒಂದು ಪ್ರೆಷರಿಗಾಗಿ, ಒತ್ತಡಕ್ಕಾಗಿ ಇವತ್ತು ಆ ಹೇಳಿಕೆಯನ್ನು ಮಾಡುವುದಿದ್ರೆ ಬಹುಶಃ ಇವರ ಮಾತಿಗೆ ಇಲ್ಲಿ ಬೆಲೆ ಇರ್ತದೆ. ಇಂಥ ಮುಖ್ಯಮಂತ್ರಿಗಳು ಇರಲಿಕ್ಕೆ ಅವರ ಅರ್ಹತೆ ಇಲ್ಲ. ಇಸ್ ನಾಟ್ ಫಿಟ್ ಟು ಬಿ ಎ ಚೀಫ್ ಮಿನಿಸ್ಟರ್. ಇದರ ಜೊತೆಗೆ ಮಾಜಿ ಸಚಿವ ಯುಟಿ ಖಾದರ್ ಕೂಡ ಬಿಎಸ್ವೈ ವಿರುದ್ಧ ಕಿಡಿ ಕಾರಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವುದು ರಾಜ್ಯಕ್ಕ ಅಥವಾ ಬಿಜೆಪಿಗ ಎಂದು ಖಾದರ್ ಪ್ರಶ್ನಿಸಿದ್ದಾರೆ.
ಮೊನ್ನೆ ಪರಿಹಾರ ಕೊಡ್ತೇನೆ ಅಂದಿದ್ರು, ಇದೀಗ ಮೃತರಿಗೆ ಪರಿಹಾರ ಕೊಡಕ್ಕಾಗಲ್ಲ ಅಂತಿದ್ದಾರೆ. ಸರ್ಕಾರಕ್ಕೆ ಮಾನವೀಯತೆ, ಕರುಣೆ ಇರಬೇಕು. ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿನ ಅಥವಾ ಬಿಜೆಪಿ ಮುಖ್ಯಮಂತ್ರಿನ ಅಂತ ಕಿಡಿಕಾರಿದ್ದಾರೆ. ಆದರೆ ಪಕ್ಷದ ಕಾರ್ಯಕರ್ತರ ಮಾತು ಕೇಳಿ ಇವತ್ತು ಸರ್ಕಾರ ನಡೆಸುತ್ತಾ ಅಥವಾ ಜನರು ನೋಡಿ ಸರ್ಕಾರ ನಡೆಸಬೇಕಾ? B.R. ಅಂಬೇಡ್ಕರ್ ಸಂವಿಧಾನ ಹಿಡಿದು ಸರ್ಕಾರ ನಡೆಸಬೇಕಾ ಅಥವಾ ಬಿಜೆಪಿಯ ಪಕ್ಷದವರ ಕೇಳಿ ಇವತ್ತು ಸರ್ಕಾರ ನಡೆಸುವುದಾ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿ ಉತ್ತರ ಕೊಡಬೇಕು. ಇದು ಯಡಿಯೂರಪ್ಪರವರು ಅದಕ್ಕಿಂತ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಅಂತ ಗೊತ್ತಾಗ್ತದೆ. ಮಾನವೀಯತೆ ಮತ್ತು ಕರುಣೆ ಇದು ಸರ್ಕಾರಕ್ಕಿರುವಂತಹ ಒಂದು ತತ್ವ ಜವಾಬ್ದಾರಿ. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ನಡೆದ ಗಲಭೆ, ಪೊಲೀಸ್ ಗೋಲಿಬಾರ್ ಪ್ರಕರಣದ ಕಾವು ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ರಾಜಕೀಯ ನಾಯಕರ ಕೆಸರರ ಚಾಟ ಮುಂದುವರಿಯುತ್ತಲೇ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಆದಿತ್ಯ ಜೊತೆ ನಾಗೇಶ್ ಕಾವೂರು, V4 News 24/7 ಮಂಗಳೂರು.